ನಾವು ಭಾರತದ ತುಂಬಾ ಖುಷಿ ಇದೆ. ಇಂಡಿಯಾ ಫೈನಲ್ಸ್ ಅಲ್ಲಿ ಬಂದಿದೆ. ಎಲ್ಲರೂ ಫಾರ್ಮ್ ಅಲ್ಲ ಅವರೇ. ಇವನು ರೋಹಿತ್ ಶರ್ಮಾ ನೋಡಿ ಸೆಂಚುರಿ ಆಗ್ತಾರೆ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು. 100 ಇದೆ ಮೇಡಮ್. ಯಾಕಂದ್ರೆ ನ್ಯೂಜಿಲೆಂಡ್ ಒಂದ್ಸಲ ಸೆಮಿಫೈನಲ್ ಸೋತಿದ್ವಿ ಧೋನಿ ಔಟ್ ಆದಾಗ. ಅದು ತುಂಬಾ ಕೋಪ ಇದೆ ನಮ್ಗೆ. ಧೋನಿಗೆ ರನ್ಔಟ್ ಮಾಡಿದ್ರಲ್ಲ ವರ್ಲ್ಡ್ ಕಪ್ ಅಲ್ಲಿ, ನಾವು ಅದೇ ರಿವೆಂಜ್ ತಗೊಳ್ಬೇಕು. ಯಾವಾಗೂ ಫೈನಲ್ ಹೊಡೆದ್ರು ನ್ಯೂಜಿಲೆಂಡ್ ಗೆಲ್ತಾರೆ. ಈ ಸರಿ ಅವರಿಗೆ ಸೇಡ್ ತೀರಿಸ್ಬೇಕು ಅಂದ್ಬಿಟ್ಟು ಅದೇ ನಮ್ಮ ಇಂಡಿಯಾ ಪರ್ಫೆಕ್ಟ್ ಆಗಿ 100 ವಿನ್ ಮಾಡ್ತಾರೆ. After getting thrashed 3-0, this is a good opportunity for India to win against New Zealand, and we wish them all the best. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಮ್ಯಾಚ್ ಇದೆ. ICC ಚಾಂಪಿಯನ್ಸ್ ಟ್ರೋಫಿನ ನಮ್ಮ ಭಾರತದವರು ಎತ್ತೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತೀಯರಲ್ಲಿ ಎಷ್ಟು ಜೋಶ್ ಇದೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದರಲ್ಲೂ ನಾಳೆ ಫಿನಾಲೆ ಆಗಿರೋದ್ರಿಂದ ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಎಲ್ಲ ಇಡೀ ಕುಟುಂಬದವರು ಟಿ ವಿ ಮುಂದೆ ಕೂತು ನಮ್ಮ ಇಂಡಿಯಾದವರು ಹೇಗೆ ಆಟ ಆಡ್ತೀವಿ ಅಂತ ನೋಡ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಹೇಗೆಲ್ಲ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೋಬೋದು, ಅವರಿಗೆ ನಮ್ಮ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಲೈನಪ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ಅವ್ರಿಗೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವ್ರ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ನಮ್ಮ ಇಂಡಿಯಾ ಗೆದ್ರೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ. ಇಂಡಿಯಾ ಗೆಲ್ಲುತ್ತೆ. ಯಾಕಂದ್ರೆ ಆ ಪಿಚ್ಚಲ್ಲಿ ಜನ ಕೋಪರೇಟ್ ಹತ್ರ ದುಬೈಯಲ್ಲಿ, ಪಾಕಿಸ್ತಾನಲ್ಲಿ ಹೋಗಿದ್ರೆ ಸ್ವಲ್ಪ ಕಷ್ಟ ಆಗಿರೋದು. ಆದರೆ ದುಬೈಲಿರೋದ್ರಿಂದ ಇನ್ನೊಂದ್ಸಲಿ ಆಸ್ಟ್ರೇಲಿಯಾ ಬಂದರೂ ಇಂಡಿಯಾ ಗೆಲ್ಲುತ್ತೆ. ಎಲ್ಲರೂ ಫಾರ್ಮ್ ಅಲ್ಲ ಅವರೇ. ಇವನು ರೋಹಿತ್ ಶರ್ಮಾ ನೋಡಿ ಸೆಂಚುರಿ ಆಗ್ತಾರೆ. ನಾಳೆ ಶುಭಮ್ ಗಿಲ್ಲು ಆಡ್ತಾರೆ. ನಮ್ದು 4 ವಿಕೆಟಲ್ಲಿ ವಿನ್ ಮಾಡ್ತೀವಿ 100%. ಫುಲ್ಲು ಎಲ್ಲ ಸೇರಿ ಮನೆ ಕುಟುಂಬನೇ. ನಾಳೆ ಸಂಡೇ ಬೇರೆ, ಎಲ್ಲ ಸೇರಿ. ಲಾಸ್ಟ್ ಮ್ಯಾಚ್ ಕೂಡ ಸೌತ್ ಆಫ್ರಿಕಾ ಮೇಲೆ ತುಂಬಾ ಚೆನ್ನಾಗಿ ಸೊ ಆ ಮ್ಯಾಚ್ ಹೋಪ್ಸ್ ಇರಲಿಲ್ಲ, ಯಾಕಂದ್ರೆ ಹಿಂದಿನ ಸಲ ಅವ್ರ ಜೊತೆನೇ ಸೋತಿದ್ರು. ಹೌದು, ಆದ್ರೆ ಈಗ ಚೆನ್ನಾಗಿದೆ ಟೀಮು. ಎಲ್ಲ ಕೋಪರೇಟ್ ಆಗಿ ಚೆನ್ನಾಗಿದೆ. ಬೌಲಿಂಗ್ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಆದ್ರೆ ನಾಳೆ ವಿರಾಟ್ ಕೊಹ್ಲಿ ಆಮೇಲೆ ರೋಹಿತ್ ಶರ್ಮಾ ಸೆಂಚುರಿ ಗ್ಯಾರಂಟಿ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು. ವಿರಾಟ್ ಕೊಹ್ಲಿ ಹೊಡಿಬೇಕು. ಇದೆ ಲಾಸ್ಟ್ ICC ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಅವ್ರು ಇನ್ನ ಆಡ್ಬೇಕು, ಇನ್ನ ಆಡ್ಬೇಕು ಅಂತ ಆಸೆ. ಇನ್ನೂ ಆಡ್ಬೇಕಂತ ಇನ್ನ ಬಾಕಿ ಇದೆ. ಈಗ ಏನೆಲ್ಲ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಯಾರ್ಯಾರು ಎಷ್ಟೆಷ್ಟು ಹೊಡಿಬೋದು ಅಂತ ಇದೆ? ಅವರಲ್ಲೂ ಕೂಡ ನ್ಯೂಜಿಲ್ಯಾಂಡಲ್ಲಿ ರವೀಂದ್ರ ಇದ್ದಾರಲ್ಲ, ಅವರು ಚೆನ್ನಾಗಿ ಆಡ್ತಾರೆ. ನಮ್ಮಲ್ಲಿ ಶರ್ಮಾ, ವಿರಾಟ್ ಕೊಹ್ಲಿ ಸೆಂಚುರಿ ಗ್ಯಾರಂಟಿ ಅವ್ರು ಬಾರಿಸ್ತಾರೆ. ಪಕ್ಕ ಇಂಡಿಯಾ ವಿನ್ ಆಗ್ತದೆ. ನಿಮ್ ಸೆಲೆಬ್ರೇಷನ್ಸ್ ಹೆಂಗಿರುತ್ತೆ ಅಂದ್ರೆ? ನಮ್ಮದು ತುಂಬ ಚೆನ್ನಾಗಿರ್ತದೆ, ಗೆಲ್ಲಬೇಕು ಅಂತ. ಯಾವಾಗೂ ಫೈನಲ್ ಹೊಡೆದ್ರು ನ್ಯೂಜಿಲೆಂಡ್ ಗೆಲ್ತಾರೆ. ಈ ಸರಿ ಅವರಿಗೆ ಸೇಡ್ ತೀರಿಸ್ಬೇಕು ಅಂದ್ಬಿಟ್ಟು ಅದೇ ಆಸೆ. ಆವಾಗ ಇವರು ಈ ಸರಿ ಇಂಡಿಯಾ ಹೊಡಿತಾರೆ. ಅವರು ರೆಕಾರ್ಡ್ಸ್ ಈ ಸರಿ ಬ್ರೇಕ್ ಮಾಡಿ ಫೈನಲ್ಸಲ್ಲಿ ಈ ಸರಿ ನಾವು ಗೆಲ್ತೀವಿ. ಈ ಸರಿ ಅವರು ಚೆನ್ನಾಗಿದ್ದಾರೆ. ಅವರು ಈ ಮ್ಯಾಚ್ ನೋಡೋಕ್ಕಂತೂ ಎರಡಕ್ಕೂ ಕ್ರಿಕೆಟ್ ಪ್ರೇಕ್ಷಕರಿಗೆ ಮ್ಯಾಚ್ ನೋಡೋದಕ್ಕಂತೂ ಅದ್ಭುತವಾಗಿರುತ್ತೆ. ಒಳ್ಳೆ ಮನೋರಂಜನೆ ಇರುತ್ತೆ, ಚೆನ್ನಾಗಿರುತ್ತೆ, ನೋಡ್ತಾ ಇದೆ. ಬಟ್ ಇದು ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ. 25 ವರ್ಷ ಆದ್ಮೇಲೆ ಮತ್ತೆ ಹೌದು ಫೈನಲ್ಸ್ ಎಲ್ಲ ಫೈನಲ್ಸ್ ಅಂತೂ ನಾವು ಸೋತೋಗಿದ್ದೀವಿ ಅವ್ರ ಹತ್ರ. ಈ ಸರಿ 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಸರಿ ಬಿಟ್ಕೊಡಲ್ಲ, ಚೆನ್ನಾಗಿರುತ್ತೆ, ಚೆನ್ನಾಗಿ ಮಾಡ್ತಾರೆ. 100 ಇದೆ ಮೇಡಮ್. ಯಾಕಂದ್ರೆ ನ್ಯೂಜಿಲೆಂಡು ಒಂದ್ಸಲ ಸೆಮಿಫೈನಲ್ ಸೋತಿದ್ವಿ ಧೋನಿ ಔಟ್ ಆದಾಗ. ಅದು ತುಂಬಾ ಕೋಪ ಇದೆ ನಮಗೂ, ಪ್ರತಿಯೊಬ್ಬರಿಗೂ ಇದೆ. ಅದು ಈ ಸಲ ಶೇಡ್ ಅಂತೂ ತೀರ್ಸ. ಯಾಕಂದ್ರೆ 240 ಈ ಮ್ಯಾಚ್ ಎಲ್ಲ 240 ಪಾಕಿಸ್ತಾನ ಮೇಲೆ, ಬಾಂಗ್ಲಾ ಮೇಲೆ ಆ್ಯಂಡ್ ಆಸ್ಟ್ರೇಲಿಯಾ ಮೇಲೆ ಎಲ್ಲ ಇಷ್ಟರಲ್ಲೇ ಔಟ್ ಮಾಡಿದ್ದಾರೆ. ಇದು ಒಂದು 200ಕ್ಕೆ ಆಲ್ ಔಟ್ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ. ಕಾನ್ಫಿಡೆನ್ಸ್ ಹೋಪ್ಸ್ ಎಲ್ಲ ಇದೆಯಾ? ಖಂಡಿತ ಮೇಡಮ್, ಇಂಡಿಯಾ ಮೇಲಿದೆ 90%. ಎಲ್ಲರೂ ಚೆನ್ನಾಗಿ ಆಡ್ತಾರೆ.
ಫೀಲ್ಡಿಂಗ್ ಇದೆ, ಬ್ಯಾಟಿಂಗ್ ಇದೆ. ಫಸ್ಟ್ ಹಾಫು ಬೌಲಿಂಗ್ ಚೆನ್ನಾಗಿದೆ ನಮ್ಮದು, ತುಂಬ ಚೆನ್ನಾಗಿದೆ. ಖಂಡಿತ ಗೆದ್ದೇ ಗೆಲ್ತಾರೆ. ರೋಹಿತ್ ಶರ್ಮಾ ಎಷ್ಟು ಹೊಡಿಬೋದು? ಮೇಡಮ್ ನನ್ಗೆ ಗೊತ್ತಿರೋಂಗೆ ರೋಹಿತ್ ಶರ್ಮಾ 50 ಹಾಕಿದ್ರೆ ಸಾಕು. ಶುಭಮ್ ಗಿಲ್ ಇವರಿಬ್ರು ಪಾರ್ಟ್ನರ್ಶಿಪ್ ಒಂದು 150 ಆಡ್ಕೊಟ್ರೆ ಸಾಕು, ಮಿಕ್ಕಿದ ಎಲ್ಲರೂ ಆಡ್ತಾರೆ. ಅಕ್ಷರ್ ಪಾಟೀಲ್ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ, ಎಲ್ಲರೂ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಚೆನ್ನಾಗಿದೆ, ಫೀಲ್ಡಿಂಗ್ ಚೆನ್ನಾಗಿದೆ, ಇತ್ತು ನಮಗೆ ಬೌಲಿಂಗ್ ಚೆನ್ನಾಗಿದೆ ಮೇಯ್ನು. ಹಾಗೆ ಏನ್ ನಿಮ್ದು ಸೆಲೆಬ್ರೇಷನ್ ಹೆಂಗಿರುತ್ತೆ? ತುಂಬ ಜೋರಾಗಿರುತ್ತೆ ಮೇಡಮ್. ಎಲ್ಲ ಫುಲ್ ಟೀಮ್ ಎಂಜಾಯ್ ಮಾಡ್ತೀವಿ ನಮ್ಮ ಜೊತೆ. ಎಲ್ಲ ಫ್ರೆಂಡ್ಸ್ ಜೊತೆ. ನೋಡಿ, ನಾವು ಭಾರತ ದೇಶದವರು, ನಮ್ಮ ಭಾರತ ದೇಶದವ್ರು ಎಲ್ಲೇ ಹೋಗಿ ಆಡಿದ್ರು ಅವ್ರು ಫಸ್ಟು ನಮಗೆ ಭಾರತನೇ ಗೆಲ್ಲಬೇಕು. ಎರಡನೇದಾಗಿ ನೋಡಿ, ಜಡೇಜಾ ಆಡ್ತಾನೆ, ಶ್ರೇಯಸ್ ಇದ್ದಾನೆ, ವರುಣ್ ಚಕ್ರವರ್ತಿ ಈಗ ಒಳ್ಳೆ ಫಾರ್ಮಲ್ಲಿದ್ದಾನೆ, ಇವರೆಲ್ಲ ಒಳ್ಳೆ ಬೌಲಿಂಗಲ್ಲಿದ್ದಾರೆ. ಆದ್ದರಿಂದ ನಮ್ಮ ದೇಶನೇ ಗೆಲ್ಲುತ್ತೆ. ಫಸ್ಟು ನಾವು ಭಾರತ ಗೆಲ್ಲಬೇಕು. ಜೈ ಭಾರತ. ಇಂಡಿಯಾ ಗೆಲ್ಲೋ ಚಾನ್ಸಸ್ ಇದೆ. ಈಗಾಗಲೇ ಏನು 25 ವರ್ಷ ಆದಮೇಲೆ ನಾವು ಫೈನಲ್ಸಿಗೆ ಬರ್ತಾ ಇದ್ದೀವಿ ಅಂತ ಇದೆ. ಹಾಗಾಗಿ ರೋಹಿತ್ ಶರ್ಮಾ ಮೇಲೆ, ಕೊಹ್ಲಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? ನಮ್ಮ ಕೊಹ್ಲಿ ಮೇಲೆ ಇದೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ನು. ಯಂಗ್ಸ್ಟರ್ಸ್ಗಳು ಬೇರೆಯವರೆಲ್ಲ ಚೆನ್ನಾಗಿ ಆಡ್ಬೋದು, ಸಪೋರ್ಟ್ ಮಾಡ್ಬೋದು ಅಂತ ನಂಗೆ ಇದಿದೆ. ಒಳ್ಳೆ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಇಂಡಿಯಾ ಗೆಲ್ತು ಅಂದರೆ? ಹೇಗೆ ಸೆಲೆಬ್ರೇಟ್ ಮಾಡೋದ್ರಿಂದ ಎಂಜಾಯ್. ನಮ್ಮ ಇಂಡಿಯಾ ಪರ್ಫೆಕ್ಟಾಗಿ 100 ವಿನ್ ಮಾಡ್ತಾರೆ, ಅದರಲ್ಲಿ ವಿಷಯ ಇಲ್ಲ. 25 ವರ್ಷ ಆದ್ಮೇಲೆ ಫಿನಾಲ್ಸಿಗೆ ಬಂದಿದ್ದಾರೆ ಅಂತ ಹೇಳಿದೆ. ಅದೊಂದು ಗ್ರೇಟ್. ಈಗ ನ್ಯೂಜಿಲೆಂಡ್ ಕೂಡ ಅಷ್ಟೇ ಒಳ್ಳೆ ಹಾಂ, ಹೌದು, ನ್ಯೂಜಿಲೆಂಡ್ ಚೆನ್ನಾಗಿದೆ ಮ್ಯಾಚು. ಆದರೂ ನಮ್ಮ ಇಂಡಿಯಾ ಟೀಮಲ್ಲಿ ಈಗ ಅಷ್ಟೊಂದು ಕಾನ್ಫಿಡೆನ್ಸ್ ಆಗ್ಯಾರ. ಎಲ್ಲರೂ ಚೆನ್ನಾಗಿ ಆಡ್ತಾರೆ ಪಕ್ಕ. ರೋಹಿತ್ ಎಷ್ಟು ಹೊಡಿಬೋದು, ಕೊಹ್ಲಿ ಎಷ್ಟು ಹೊಡಿಬೋದು? ಕೊಹ್ಲಿ ಒಂದು 50 ಮೇಲೆ ಹೊಡಿತಾನೆ. ಹೊಡಿತಾನೆ. ನಿಂತ್ಕೊಂಡು ನಾವು 10 ಓವರ್ವರೆಗೂ ನಿಂತ್ಕೊಂಡ್ರೆ ಒಂದು 100 ಸೆಂಚುರಿ ಹೊಡಿತಾನೆ. 10 ಓವರ್ಗೂ ನಿಂತ್ಕೊಂಡ್ರೆ. ಈಗ ಯಂಗ್ ಪ್ಲೇಯರ್ಸ್ ಎಲ್ಲ ಇದ್ದಾರೆ, ಶ್ರೇಯಸ್ ಅಯ್ಯರ್, ಮೊಹಮ್ಮದ್ ಶಮಿ, ಆ ಥರ ಎಲ್ಲ. ಬ್ಯಾಟಿಂಗ್ ಬೌಲಿಂಗ್ ಲೈನಪ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಬ್ಯಾಟಿಂಗಲ್ಲಿ ಎಲ್ಲ ಚೆನ್ನಾಗಿದೆ, ಬೌಲಿಂಗಲ್ಲಿ ಚೆನ್ನಾಗಿದೆ, ಫೀಲ್ಡಿಂಗಲ್ಲಿ ಚೆನ್ನಾಗಿದೆ, ಎಲ್ಲದರಲ್ಲೂ ಚೆನ್ನಾಗಿದೆ. ಗೆಲ್ತಾರೆ. ಗೆದ್ರೆ ಹೆಂಗಿದೆ ಸೆಲೆಬ್ರೇಷನ್? ಚೆನ್ನಾಗಿರುತ್ತೆ, ಆರಾಮಾಗಿರಿ. ಫುಲ್ ಜೋರ್ ಸೆಲೆಬ್ರೇಷನ್. ಫುಲ್ ಜೋಶು ಚೆನ್ನಾಗಿರುತ್ತೆ, ಜೋಶಾಗಿರುತ್ತೆ. ವಿನ್ ಆಗಬೇಕು ವಿತ್ ಆಲ್ ದಿ ಎಫರ್ಟ್ಸ್ ವಾಟ್ ವಿ ಹ್ಯಾವ್ ಪುಟ್ ಥ್ರೂಔಟ್ ದಿ ಇನ್ನಿಂಗ್ಸ್, ಥ್ರೂಔಟ್ ದಿ ಟೂರ್ನಮೆಂಟ್. ಅದು ಸೇಮ್ ಫೈನಲ್ ಸರಿ ಇರಬೇಕು ಆ್ಯಂಡ್ ವಿ ಶುಡ್ ವಿನ್. ಈಗ 25 ವರ್ಷ ಆದ್ಮೇಲೆ ಫೈನಲ್ಸಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೊಹ್ಲಿ ಕೂಡ ನಂದಿದೆ ಲಾಸ್ಟ್ ಮ್ಯಾಚ್ ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಕಡೆ ರೂಮರ್ಸ್ ಇದೆ, ಗಾಸಿಪ್ಸ್ ಇದೆ. ಸೊ ಏನೆಲ್ಲ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟ್? ಇಲ್ಲ, ನಾನು BCCI ಇಂದ ಇಲ್ಲ, ನನ್ಗೆ ಗೊತ್ತಿಲ್ಲ ಯಾವುದು ಲಾಸ್ಟ್ ಅಂತ ಇಲ್ಲ. ಅದು ಇದ್ರೇನು ಪರವಾಗಿಲ್ಲ. ಲಾಸ್ಟ್ ಮ್ಯಾಚ್ if it is not a last match also, he should play his game. What he has played throughout the tournament, he should play that game. ಆ ಗೇಮ್ ಆದರೆ ಸಾಕು ನಮಗೆ. ಹೇಗೆ ಸೆಲೆಬ್ರೇಷನ್ಸ್ ಇರುತ್ತೆ? ಅದು ನಮ್ದು ಡ್ರೈ ಸೇಮ್ ಮೀನ್ಸ್ ವಿತ್ everyone is happy, everyone is very energetic to see the match. Even we are waiting to watch how they are going to play. ತುಂಬ ಖುಷಿ ಇದೆ. ಇಂಡಿಯಾ ಫೈನಲ್ಸಲ್ಲಿ ಬಂದಿದ್ದಾರೆ. ಎರಡು ವರ್ಷದ್ದು ಮೀನ್ಸ್ ಇವಾಗ ತೊಗೊಳ್ತಾರೆ ನ್ಯೂಜಿಲೆಂಡ್ ಮೇಲೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡಿ, ಮೇ ಬಿ ಇವನ್ ಕೊಹ್ಲಿ ವಿಲ್ ಹಿಟ್ ಅ ಸೆಂಚುರಿ. ವಿ ಆರ್ ಪ್ಲಾನಿಂಗ್, ನಾಟ್ ಐ ಆಮ್ ಪ್ಲಾನಿಂಗ್, ವಿ ವಿಶ್ ದಟ್ ಹಿ ಮೇಕ್ಸ್ ಅ ಸೆಂಚುರಿ ಆ್ಯಂಡ್ ಇವನ್ ಗುಡ್ ಬೌಲಿಂಗ್ ಅಟ್ಯಾಕ್ ವಿ ಹ್ಯಾವ್. ರೆಸ್ಟ್ ಚೇರ್ ಫಾರ್ ಇಂಡಿಯಾ. ಹಾಗೆ ನ್ಯೂಜಿಲೆಂಡ್ ಅಂತ ಬಂದಾಗ ತುಂಬಾ ಟಫ್ ಇರುತ್ತೆ. Yeah, New Zealand is also a good team. We cannot take it easy. They are doing good in both the fields, batting and bowling. Let's hope for the best. Let India win and we celebrate. After getting thrashed 3-0, this is a good opportunity for India to win against New Zealand, and we wish them all the best. It's a time to take revenge for the 3-0 loss at home in the Test series. ಹಾಗೆ ಈ ಹಿಂದೆ ಕೂಡ ಒಂದಷ್ಟು ನಾವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸೌತ್ ಆಫ್ರಿಕಾ ಮೇಲೆ ನಮ್ಮ ಇಂಡಿಯಾದವರು ಮತ್ತೆ ರಿವೆಂಜ್ ತಗೊಂಡಿದ್ದಾರೆ. ಈ ಹಿಂದೆ ಅವ್ರು ನಮ್ಮನ್ನ ಸೋಲ್ಸಿದ್ರು ಅನ್ನೋದು ಕೂಡ ಒಂದಷ್ಟು ವಿಷಯಸ್ ನಾವು ನೋಡಿದೀವಿ. ಸೇಮ್ ಆಗುತ್ತಾ ಈ ಸಲ ನ್ಯೂಜಿಲೆಂಡ್ ಜೊತೆ? ಹೌದು, ಸೇಮ್ ಆಗುತ್ತೆ, ಖಂಡಿತ ಗೆಲ್ತೀವಿ ನಾವು. ಈಗ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಮ್ಮ ಬ್ಯಾಟಿಂಗ್ ಲೈನಪ್ ಹಾಗೆ ಬೌಲಿಂಗ್ ಲೈನಪ್ ನೋಡಿದಾಗ? ವೆರಿ ಬ್ಯಾಲೆನ್ಸ್ ಟೀಮ್, ಸೊ ವಿ ಆರ್ ಗುಡ್ ಟು ಗೋ. ನಿಮ್ದು ಹೇಗಿರುತ್ತೆ ಸೆಲೆಬ್ರೇಷನ್ಸ್? ಜೋರ್ ಇರುತ್ತೆ. ಆಫ್ ಕೋರ್ಸ್ ವಿಲ್ ಪ್ಲೇ another match in the victory. No, I guess batting lineup is too strong. So currently we are the best batting lineup in the tournament. And bowling, because India has taken 4 spinners,
So that's the advantage on the ground. But I guess Rohit Sharma has to continue his winning streak, which he's following very nicely. So I guess Rohit and Virat has to take the lead, continue the game. ಈಗ ಅವರಿಬ್ರು ವಿಕ್ಟ್ರಿ ನೋಡೋದಕ್ಕೆ ಆಲ್ಮೋಸ್ಟ್ ಎಲ್ಲ ಆಡಿಯನ್ಸ್ ನಮ್ಮ ಇಂಡಿಯನ್ಸ್ ಕಾಯ್ತಾ ಇದ್ದಾರೆ. ಅಂದ್ರೆ ಈಗ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಡುಯೋ ನೋಡೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅವ್ರು ಆಡ್ತಾರೆ ಇವತ್ತು 200 ಹೊಡಿತಾರೆ. ಪಾರ್ಟ್ನರ್ಶಿಪ್ ಅವ್ರದ್ದು, ಔಟ್ ಆಗಲ್ಲ ಅವರು. ರೋಹಿತ್ ಲಾಸ್ಟ್ ಮ್ಯಾಚ್ ಐ ಥಿಂಕ್ ರೋಹಿತ್ ಮೈಟ್ ಬಿ ಅವ್ರ ಲಾಸ್ಟ್ ಮ್ಯಾಚ್ ಇದು. ವಿರಾಟ್ ಕೊಹ್ಲಿ ಇನ್ನೂ ಆಡ್ತಾರೆ. ಇಂಡಿಯಾ ವಿಲ್ ವಿನ್, ಇಂಡಿಯಾ ಗ್ಯಾರಂಟಿ ವಿನ್ ಆಗ್ತಾರೆ. ಈಗ ಯಂಗ್ಸ್ಟರ್ಸ್ ಅಂತ ಬಂದ್ರೆ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ. ಸೊ ಯಂಗ್ಸ್ಟರ್ಸ್ ಮೇಲೆ ಏನೆಲ್ಲ ಎಕ್ಸ್ಪೆಕ್ಟೇಷನ್? ವರುಣ್ ಚಕ್ರವರ್ತಿ ಸೂಪರ್ ಬೌಲಿಂಗ್ ಮಾಡ್ತಾರೆ. ಮೋಸ್ಟ್ಲಿ ಅವರು 3-4 ವಿಕೆಟ್ ತಗೊಳ್ತಾರೆ. ಇಂಡಿಯಾ ವಿನ್ ಆಗ್ತಾರೆ 100%. ನಾವು ಕೂಡ ಅವ್ರನ್ನ ಒನ್ ಮೇನ್ ಪ್ಲೇಯರ್ ನ ರನ್ಔಟ್ ಮಾಡ್ಲೇಬೇಕು. ನಮ್ ಧೋನಿಗೆ ರನ್ಔಟ್ ಮಾಡಿದ್ರಲ್ಲ ವರ್ಲ್ಡ್ ಕಪ್ ಅಲ್ಲಿ, ನಾವು ಅದೇ ರಿವೆಂಜ್ ತಗೊಳ್ಬೇಕು. ಎಕ್ಸೈಟ್ಮೆಂಟ್ ಇದೆ ಅಂಡ್ ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ವಿನ್ ವಿತ್ ಅ ಬಿಗ್ ಮಾರ್ಜಿನ್. ಲೆಟ್ಸ್ ಹೋಪ್ ಗೋ ಇಂಡಿಯಾ ವಿನ್ ಆಗ್ತಾರೆ. ಫುಲ್ ಎಕ್ಸೈಟ್ ಇದೆ. ಈ ಸೀಸನ್ ಅಂತೂ ಫುಲ್ಲು ಕ್ರಿಕೆಟಿಂಗ್ ಸೀಸನ್ನು. ಈಗ WPL ನಡೀತೈತೆ, ಹಂಗೆ ಚಾಂಪಿಯನ್ಸ್ ಟ್ರೋಫಿ, ತಿರ್ಗಾ ಈಗ ನೆಕ್ಸ್ಟು IPL ಬರ್ತೈತೆ. ಕಂಪ್ಲೀಟ್ಲಿ ನಾವಂತೂ ಫುಲ್ಲು ಜೋಶಲ್ಲಿದ್ದೀವಿ. ನಾವು ಹಾಸ್ಟೆಲಿದ್ದೀವಿ, ಹುಡುಗರೆಲ್ಲ ಫುಲ್ ಸಖತ್ ಎಕ್ಸೈಟ್ ಇದ್ದೀವಿ. ಆ್ಯಂಡ್ ಮೋಸ್ಟ್ ಆಫ್ ಎಲ್ಲ RCB ಫ್ಯಾನ್ಸ್ ಇದ್ದೀವಿ ತುಂಬ. ಆಲ್ಸೋ ಎಲ್ಲ ಬೆಂಗಳೂರಲ್ಲೇ ತುಂಬ ಜನ ಬೇರೆ ಬೇರೆ ಟೀಮ್ಸ್ SRH, CSK ಎಲ್ಲ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಟುಮಾರೋ ಐ ವಿಶ್ ಇಂಡಿಯಾ ವೆರಿ ಆಲ್ ದ ಬೆಸ್ಟ್. ಎಲ್ಲ ಆಲ್ಮೋಸ್ಟ್ 400+ ರನ್ಸ್ ಹೊಡಿಲಿ, ಇನ್ನೊಂದು ಚಾಂಪಿಯನ್ಸ್ ಕಪ್ ಆ್ಯಡ್ ಆಗಲಿ ಇಂಡಿಯಾ ಟೀಮ್ಗೆ. ಆಲ್ ದ ಬೆಸ್ಟ್ ಇಂಡಿಯಾ. ವೆಯ್ಟ್ ಮಾಡ್ತಾ ಇದ್ದೀವಿ ರಿಸಲ್ಟ್ಗೋಸ್ಕರ. 100% ನಮ್ಮ ಕಡೆ ಆಗುತ್ತೆ ಮೇಡಮ್, ಚಾನ್ಸೇ ಇಲ್ಲ. 100% ನಮ್ಮ ಕಡೆ ಆಗೇ ಆಗುತ್ತೆ. ಇಂಡಿಯಾ ವಿನ್ ಮಾಡೇ ಮಾಡ್ತಾರೆ. ಈಗ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ನಮ್ಮ ಇಂಡಿಯಾ ಮೇಲೆ. ನ್ಯೂಜಿಲೆಂಡ್ ಅವ್ರ ಮೇಲೆ ರಿವೆಂಜ್ ತಗೋಬೇಕು ಅಂತ ಆಲ್ರೆಡಿ ಸುಮಾರು ಮ್ಯಾಚ್ಗೆಲ್ಲ ಆ ಗ್ರೌಂಡಲ್ಲೇ ಗೆದ್ದುಬಿಟ್ಟಿದ್ದಾರೆ ಅಲ್ವಾ. ಅದರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದು ಅಡ್ವಾಂಟೇಜ್ ಇದೆ. ಆ ಕೋರ್ಟಲ್ಲಿ ಅವರು 100% ವಿನ್ ಮಾಡ್ತಾರೆ ಅಂತ ಎಲ್ಲರಿಗೂ ಥ್ರೋಟ್ ಎಲ್ಲ ಇಂಡಿಯಾನು ವೆಯ್ಟ್ ಮಾಡ್ತಾ ಇದೆ. 100% ವಿನ್ ಮಾಡ್ತಾರೆ ಅವರು. ಬೇರೆ ಏನಾದರೂ ಮೇಡಮ್? ನಾಳೆ ಈವ್ನಿಂಗ್ ಅದು ಏನಿದ್ರು 11 ಗಂಟೆ ಮೇಲೇ ಆಗುತ್ತೆ ಫೈನಲ್ಸು. ಆವಾಗ ಸೆಲೆಬ್ರೇಷನ್ ಮನೆ ಹತ್ರ ಹೆಂಗೆ ಮಾಡ್ತೀವೋ ಅದು ಕರೆಕ್ಟಾಗಿ ಆಗುತ್ತೆ. ಫುಲ್ 100% ಹ್ಯಾಪಿ ಇದೀವಿ ಮ್ಯಾಮ್. 100% ಗೆಲ್ತೀವಿ ಪಕ್ಕ 100%. ಇವಾಗ ನಮ್ಮ ಯಂಗ್ಸ್ಟರ್ಸ್ ಟೀಮ್ ಎಲ್ಲ ಇದೆ ಇವಾಗ ಮೇಡಮ್. ವಿರಾಟ್ ಕೊಹ್ಲಿ ಆಮೇಲೆ ಇವ್ರಿದೇನೋ, ಯಾರ ಹೆಸರು ಏನಪ್ಪ, ಇದು ಸುಮನ್ ಗಿಲ್ ಸಕ್ಕದಾಗಿ ಆಡ್ತಾರೆ. ಆಮೇಲೆ ರೋಹಿತ್ ಶರ್ಮಾ ಓಪನಿಂಗು ಹಿಟ್ ಶೀಟ್ ಹೊಡಿತಾನೆ ಮೇಡಮ್. ಪಕ್ಕ 200% ಇಡ್ತಾ ಇದ್ದೀನಿ. ಬ್ಯಾಟಿಂಗ್ ಲೈನಪ್ ಮತ್ತೆ ಬೌಲಿಂಗ್ ಲೈನಪ್ ನೋಡಿ ಯಾವುದೇ ಇದ್ರೆ ಮ್ಯಾಮ್, ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಪರ್ಫಾರ್ಮೆನ್ಸ್ ಸಕ್ಕದಾಗಿದ್ದಾವೆ ಇಂಡಿಯಾದ. ಇವಾಗ ಫುಲ್ ಅಂದ್ರೆ ಫುಲ್. ನೋಡಿದ್ರಲ್ಲ ನಮ್ಮ ಇಂಡಿಯನ್ಸ್ಗೆ ಎಷ್ಟು ಜೋಶ್ ಇದೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ, ಅವ್ರಿಗೆ ಎಷ್ಟು ಖುಷಿ ಇದೆ. ನಾಳೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇರೋದ್ರಿಂದ ಈಗಾಗಲೇ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಬ್ಬರು ಈ ಸಲ ಲಾಸ್ಟ್ ಅನ್ನೋ ಒಂದು ದುಃಖ ಕೂಡ ಒಂದಷ್ಟು ಜನದ್ರಲ್ಲಿ ಕಾಣಿಸ್ತಾ ಇತ್ತು. ತುಂಬ ಸೆಲೆಬ್ರೇಷನ್ಸ್ ಜೋರಾಗಿರುತ್ತೆ. ನಾಳೆ ನಮ್ಮ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿಗಳು ಹೇಳ್ತಾ ಇದ್ರು. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.